ಒಬ್ಬ ಲಾಯರ್ ಆಗಿ ಫೇಲ್ ಆದ ವ್ಯಕ್ತಿ ಹವಿ ಬಿಲ್ಟ್ ಅ $1 ಬಿಲಿಯನ್ ಕಂಪನಿ. ಮೀಟ್ ಅರ್ದೇಶಿರ್ ಗೋದ್ರೇಜ್. 1890s ಒಂದು ಬಾಂಬೆ ನ್ಯೂಸ್ ಪೇಪರಲ್ಲಿ ಬಂದ ಆರ್ಟಿಕಲ್ ಇವರ ಜೀವನನೇ ಬದಲಾಯಿಸ್ಬಿಡ್ತು. ಆ ಆರ್ಟಿಕಲಲ್ಲಿ ಬಾಂಬೆಯಲ್ಲಿ ಪೂರ್ ಕ್ವಾಲಿಟಿ ಬ್ರಿಟಿಷ್ ಲಾಕ್ಸಿಂದ ತುಂಬ ಕಳ್ತನ ಆಗ್ತಾ ಇತ್ತು. ಆ ನ್ಯೂಸ್ ಬೇರೆಯವ್ರಿಗೆಲ್ಲ ಒಂದು ನ್ಯೂಸ್ ಆಗಿತ್ತು, ಆದರೆ ಇವರಿಗೆ ಒಂದು ಆಪರ್ಚುನಿಟಿ ಕಾಣಿಸ್ತು ಅಲ್ಲಿ. ಅವರು ಅವಾಗ ಒಂದು ಚಿಕ್ಕ ಲೋನ್ ತೊಗೊಂಡು ಒಂದು ಸಣ್ಣ ಶೆಡ್ಡಲ್ಲಿ ಲಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡಿದ್ರು. ಅವರು ಇಂಡಿಯಾದ ಫಸ್ಟ್ ಸ್ಪ್ರಿಂಗ್ಲೆಸ್ ಲಾಕ್ನ ಇನ್ವೆಂಟ್ ಮಾಡಿದ್ರು. ಆದರೆ ಆ ಲಾಕ್ಸ್ನ ಯಾರು ತಗೊಳ್ಳಿಲ್ಲ, ಯಾಕಂದರೆ ಅದ್ರ ಮೇಲೆ ಮೇಡ್ ಇನ್ ಇಂಡಿಯಾ ಟ್ಯಾಗ್ ಇತ್ತು. ಅವಾಗ ಅವರು ಒಂದು ಕ್ರೇಜಿ ಐಡಿಯಾ ಮಾಡಿದ್ರು. ಬಾಂಬೆಯಲ್ಲಿ ಎಲ್ಲ ಕಡೆ ಪೋಸ್ಟರ್ಸ್ನ ಅಂಟಿಸಿದ್ರು. ಆ ಪೋಸ್ಟರ್ಸಲ್ಲಿ ನನ್ನ ಲಾಕ್ನ ಏನಾದರೂ ನೀವು ಮುರಿದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹಾಕ್ಸಿದ್ರು. ದಿಸ್ ವಾಸ್ ಅ ಮಾಸ್ಟರ್ ಸ್ಟ್ರೋಕ್ ಆ್ಯಂಡ್ ಇಮಿಡಿಯೇಟ್ಲಿ ಸೇಲ್ಸ್ ವೆಂಟ್ ಅಪ್. ಅವಾಗ ಆ ಟೈಮಲ್ಲಿ ಅನಿಮಲ್ ಫ್ಯಾಟಿಂದ ಮಾಡಿರೋ ಒಂದು ಬ್ರಿಟಿಷ್ ಸೋಪ್ಸ್ ಅವೈಲಬಲ್ ಇತ್ತು. ಸೊ ಅದರ ಅಗೇನ್ಸ್ಟ್ ಕೂಡ ಗೋದ್ರೇಜ್ ನಂಬರ್ 1 ಅನ್ನೋ ಸೋಪ್ನ ಕೂಡ ಬಿಟ್ಟರು. ಅದು ವೆಜಿಟೇಬಲ್ ಆಯಿಲಿಂದ ಮಾಡಿರೋ ಫಸ್ಟ್ ಇಂಡಿಯನ್ ಸೋಪ್ ಆಗಿತ್ತು. ಆದರೆ 1940ಯಲ್ಲಿ ಆಗಿರೋ ಒಂದು ಇನ್ಸಿಡೆಂಟಿಂದ ಇಡೀ ಕಂಪ್ನಿದ ಇಮೇಜೇ ಚೇಂಜ್ ಆಯಿತು. 1944ರಲ್ಲಿ ಬಾಂಬೆ ಡಾಕ್ಯಾರ್ಡಲ್ಲಿ 1400 ಟನ್ಸ್ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟಲ್ಲಿ ಎಲ್ಲ ಚಿದ್ರ ಬಟ್ ಗೋದ್ರೇಜ್ ಸೇಫ್ಗೆ ಮಾತ್ರ ಏನೂ ಆಗಿರಲ್ಲ. ಆ್ಯಂಡ್ ಆ ಸೇಫ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿರೋ ಡಾಕ್ಯುಮೆಂಟ್ಸ್ ಆ್ಯಂಡ್ ಕ್ಯಾಶ್ ಸೇಫ್ ಆಗಿರುತ್ತೆ. ಆ್ಯಂಡ್ ಈ ಇನ್ಸಿಡೆಂಟಿಂದ ಗೋದ್ರೇಜ್ ದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಫ್ ಇಂಡಿಯಾ ಆಗಿ ಚೇಂಜ್ ಆಗಿಬಿಡುತ್ತೆ. ಒಂದು ಸಣ್ಣ ಶೆಡ್ಡಿಂದ ಸ್ಟಾರ್ಟ್ ಆದ ಕಂಪನಿ ಇವತ್ತು ಇಂಡಿಯಾದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿದೆ. ಆ್ಯಂಡ್ ಹಲವಾರು ಪ್ರಾಡಕ್ಟ್ಸ್ ಇದೆ. ನಿಮ್ಮ ಮನೆಯಲ್ಲಿ ಯಾವ ಗೋದ್ರೇಜ್ ಪ್ರಾಡಕ್ಟ್ ಇದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಇನ್ಸ್ಪೈರಿಂಗ್ ಸ್ಟೋರೀಸ್ಗಾಗಿ ರೋಹಿತ್ ಎಕ್ಸ್ಪ್ರೆಸ್ನ ಫಾಲೋ ಮಾಡಿ.